ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ಒಂದು ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ಲಿಕ್ಕತ್ತೀನಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಮತ್ತು ಮಕ್ಕಳಿಗಂತೂ ಅಗ್ದಿ ಇಷ್ಟ ಆಗ್ತದೆ. ಇದನ್ನ ಅಗ್ದಿ ಮನೆಯೊಳಗೆ ಈಜಿಯಾಗಿ ಹೆಂಗೆ ಮಾಡ್ಕೊಬೋದನ್ನು ನೋಡ್ಕೊಂಬರೋಣ. ಈಗ ಇದು ನೋಡ್ರಿ, ಹಣ್ಣಾದದ್ದು 8 ಟೊಮೆಟೊನ ನಾನಿಲ್ಲೇ ತೊಗೊಂಡಿನಿ. ಅಂದ್ರೆ ಹಿಂಗೆ ಕೆಂಪಾಗಿ ಆಗಿರ್ಬೇಕು, ಹಣ್ಣಾಗಿ ಅಂದ್ರೆ ಚಲೋ ಆಗ್ತದೆ. ಇದನ್ನೇನಾದ್ರು ನಾನು ಸ್ವಚ್ಛಗೆ ತೊಳ್ಕೊಂಡಿನಿ. ಈಗ ಇದನ್ನೇನಾದ್ರು ಹೆಚ್ಚಿಕೊಳ್ಳೋಣಂತ. ಈಗ ಇಲ್ಲಿ ಏನದ ಟೊಮೆಟೊ ಹಣ್ಣು ಎಲ್ಲಾನು ಏನದ ಹಿಂಗೆ ಹೆಚ್ಕೊಂಬಂದೇನಿ. ಇಲ್ಲೇನದ ಒಂದು ಮಿಕ್ಸರ್ ಜಾರ್ ತೊಗೊಂಡಿನಿ. ಈಗ ಇದೇನದ ಹೆಚ್ಚಿದ ಟೊಮೆಟೊನ ಇದಕ್ಕೆ ಹಾಕೊಂಡು ಇದು ನೋಡ್ರಿ ಹಿಂಗೆ ಸಣ್ಣಗೆ ರುಬ್ಕೊಂಬಂದಿ ನಾನು. ಇದನ್ನ ನೀರೇನು ಹಾಕೋದು ಬೇಡ, ಟೊಮೆಟೊ ಹಣ್ಣೊಳಗೆ ನೀರಿದ್ದ ಇರ್ತದೆ, ಹಿಂಗೆ ಸಣ್ಣ ಆಗ್ತದೆ. ಇದನ್ನೇನದ ಸೋಸ್ಕೋಣಂತ ನೋಡ್ರಿ. ಒಂದು ಸೋಸೋದು ಇಟ್ಕೊಂಡಿನಿ. ಈಗ ಇದಕ್ಕೇನದ ನಾವು ರುಬ್ಕೊಂಡಿರ್ತೀವಲ್ಲ ಇದನ್ನ ಹಾಕೋಣ. ಇದು ನೋಡ್ರಿ, ಟೊಮೆಟೊ ಹಣ್ಣಿಂದೆಲ್ಲ ಏನದ ಹಿಂಗೆ ಸೋಸ್ಕೊಂಡಿವಿ. ಮತ್ತು ಇದೇನದ ಬೀಜ ಹಿಂಗೆಲ್ಲ ತಗೊಂಡದ. ಇದು ನೋಡ್ರಿ, ಈ ಟೊಮೆಟೊ ಪ್ಯೂರಿಗೆ ನಾ ಏನದ 1 ಚಮಚದಲ್ಲೇ ಪೂರ್ಣ ಖಾರ ಪುಡಿ ಹಾಕೊಳಗತ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಅರ್ಧ ಚಮಚದಷ್ಟು ಏನದ ಅರಿಶಿನ ಪುಡಿ ಹಾಕೊಳಗತ್ತೇನೆ. ಏನದೊಮ್ಮೆ ಮಿಕ್ಸ್ ಮಾಡ್ಕೋಣ. ಇಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕೊಳಗತ್ತೇನೆ. ಇಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಳಕತ್ತೀನಿ. 1 ಕಪ್ ಮೈದಾ ಹಾಕೊಂಡಿನಿ, 1 ಕಪ್ ಏನದ ಗೋಧಿ ಹಿಟ್ಟು ಹಾಕೊಳಕತ್ತೀನಿ. ಈಗ ಇದನ್ನೇನದ ಎಲ್ಲಾನು ಚಲೋತ್ನಗೊಮ್ಮೆ ಮಿಕ್ಸ್ ಮಾಡ್ಕೋಣ. ಇದು ನೋಡ್ರಿ, ನಾ ತಗೊಂಡದ್ದು ಹಣ್ಣಿಗೆ ಮತ್ತು ಇದೇನದ ಹಿಟ್ಟಿಗೆ ಕರೆಕ್ಟ್ ಆಗಿದೆ. ನಿಮ್ಗೇನಾದ್ರೂ ಅದು ಪ್ಯೂರಿ ಜಾಸ್ತಿ ಅನಿಸ್ತಂದ್ರೆ ನೀವು ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡು ಇಷ್ಟು ಗಟ್ಟೆ ಕಲಿಸ್ಕೋಬೇಕಾಗ್ತದೆ. ಇದನ್ನ ಈಗ ಒಂದು 5 ನಿಮಿಷ ಏನದ ಇದನ್ನ ಮುಚ್ಚಿಡೋಣಂತ. ಇಲ್ಲೇ ಒಂದು ಬಟ್ಲ ತಗೊಂಡಿ ನಾನು. ಈಗ ಇದಕ್ಕೇನದ 1 ಚಮಚದಷ್ಟು ಸಕ್ಕರೆ ಪುಡಿ ಹಾಕೊಳಕತ್ತೀನಿ. ಅರ್ಧ ಚಮಚ ಏನದ ಖಾರ ಪುಡಿ ಹಾಕೊಳಕತ್ತೀನಿ. 1 ಚಮಚ ಚಾಟ್ ಮಸಾಲ ಹಾಕೊಳಕತ್ತೀನಿ. ಅರ್ಧ ಚಮಚ ಉಪ್ಪು. ನೋಡ್ರಿ, ಮ್ಯಾಗಿ ಮಸಾಲ ಹಾಕೊಳಕತ್ತೀನಿ ನಾನು 1 ಪ್ಯಾಕೆಟ್. ಈ ಮಸಾಲ ಏನದ ಇದಕ್ಕೆ ಹಾಕೋ ಎಲ್ಲಾನು ಏನದ ಮಿಕ್ಸ್ ಮಾಡ್ಕೊಂಡು ಇದನ್ನ. ಇಲ್ಲೇ ಹಿಟ್ಟೇನದ 5 ನಿಮಿಷ ಆಗ್ಯದ ನೆನೆ ಹಿಟ್ಟು. ಈಗ ಇದೇನದ ಲಟ್ಟಿಸ್ಕೊಳ್ಳೋಣ. ಇಲ್ಲೇನದ ಕಲ್ ಮೇಲಾನ ಸ್ವಲ್ಪ ಒಣ ಹಿಟ್ಟು ಹಾಕೊಳಕತ್ತೀನಿ, ಗೋಧಿ ಹಿಟ್ಟು. ಈಗ ಇದನ್ನ ಲಟ್ಟಿಸ್ಕೊಳ್ಳೋಣ. ಇದು ನೋಡ್ರಿ, ಲಟ್ಸ್ಕೊಂಡಿನಿ. ಹಿಂಗೆ ಇಷ್ಟು ದಪ್ಪಿದ್ರೆ ಸಾಕಾಗ್ತದೆ. ಇದಕ್ಕೇನದ ಫೋರ್ಕಿಲಿ ನಾವು ಹಿಂಗೆ ಹೋಲ್ ಮಾಡ್ಬೇಕಾಗ್ತದೆ. ಈಗೇನದ ಕಟ್ ಮಾಡ್ಕೊಂಡಿದ್ನ. ಇದೇನದ ಹಿಂಗೆ ಕಟ್ ಮಾಡ್ಕೊಂಡಿನಿ. ಇವನೇನದ ಪೀಸ್ ಹಿಂಗೆ ತಗೊಂಡು ಒಂದ್ರ ಮೇಲೆ ಒಂದು ಇಟ್ಕೊಂಡು ಮತ್ತೆ ಕಟ್ ಮಾಡ್ಕೊಂಡು ನಮಗೆ ಯಾವ ಆಕಾರ ಬೇಕು ಆ ಆಕಾರ ಹಿಂಗೆ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಒಮ್ಮೆಲೆ ಎಲ್ಲಾನು ಬರ್ತಾವೆ. ಹಿಂಗಾಗ್ತಾವೆ ಇವು. ಇದು ನೋಡ್ರಿ, ಎಲ್ಲಾನು ಏನದ ಹಿಂಗೆ ಕಟ್ ಮಾಡ್ಕೊಂಡಿನಿ. ಈಗ ಕರಿಯೋಣಂತ. ಇಲ್ಲೇನದ ಬಾಳ್ನಿ ಒಳಗೆ ಎಣ್ಣೆ ಕಾಯ್ಲಿಕ್ಕಿಟ್ಟಿನಿ. ಎಣ್ಣೆ ಕಾದದ ಏನಂತ ಸ್ವಲ್ಪ ಹಾಕಿ ನೋಡೋಣ. ನೋಡ್ರಿ, ಕಾದದ ಎಣ್ಣೆ. ಇದೇನದ ಅತಿ ದೊಡ್ಡ ಉರಿ ಒಳಗೆ ಕರ್ಕೋಬಾರ್ದು, ಮಧ್ಯಮ ಉರಿ ಒಳಗೆ ಇದನ್ನ ಕರ್ಕೋಬೇಕಾಗ್ತದೆ. ಇದೇನದ 2 ಕಡೆ ಹೊಳಿಸಿ ಚಲೋತ್ನಿಗೆ ಬೇಯಿಸ್ಕೋಬೇಕು ಇವನ್ನ. ಇಲ್ಲಿ ನೋಡ್ರಿ, ಇವೆಲ್ಲ ಏನದ ಕರ್ದಾವ. ಹಿಂಗ ಸೌಂಡ್ ಬರೋವರೆಗೂ ಏನದ ಕರ್ಕೋಬೇಕು ಇವನ್ನ, ಅಂದ್ರೆ ಕ್ರಿಸ್ಪಿ ಆಗ್ಬೇಕು. ಈಗ ಇವನೇನದ ತಕೊಳ್ಳೋಣ. ಇವನ್ನ ಒಂದು ಬುಟ್ಟಿಗೆ ಹಾಕೊಳ್ತೀನಿ. ಈಗ ಇದಕ್ಕೆ ಇಲ್ಲಿ ಮಸಾಲೆ ಕಲ್ಸಿರ್ತೀವಲ್ಲ, ಇದೇನದ ನಾವು ಬಿಸಿ ಇದ್ದಾಗನೇ ಇದಕ್ಕೆ ಹಾಕೋಬೇಕಾಗ್ತದೆ. ಹಾಕೊಂಡು ಹಿಂಗೆ ಮಾಡ್ಕೊಂಡ್ರೆ ಎಲ್ಲದಕ್ಕೆ ಏನದ ಮಸಾಲೆ ಹತ್ತದ. ಅಷ್ಟು ಹಿಂಗೇನ ಕರ್ಕೊಂಬರ್ತೇನೆ. ನೋಡಿರಲ್ಲ, ಅಂಗಡಿಯೊಳಗೆ ಸಿಗುವಂಥ ಸ್ನ್ಯಾಕ್ಸ್ನ ಮನೆಯೊಳಗೆ ಅಗ್ರಿ ಈಜಿಯಾಗಿ ಹೆಂಗೆ ಮಾಡ್ಕೋಬೇಕಂತ ಹೇಳಿ. ಇದೇನದ ನೀವು ಟೊಮೆಟೊ ತೊಗೊಳ್ಳೋ ಮುಂದೆ ಹುಳಿ ಟೊಮೆಟೊ ತೊಗೊಂಡ್ರೆ ಭಾಳ ಚಲೋ ಆಗ್ತದೆ. ಹುಳಿ ಸಿಹಿ ಖಾರ ಉಪ್ಪು ಬಾಯಿ ತುಂಬ ಇರ್ತದೆ, ಭಾಳ ಟೇಸ್ಟ್ ಆಗ್ತದೆ. ಮಕ್ಕಳಿಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತದೆ. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವು, ಭಾಳ ಟೇಸ್ಟ್ ಆಗ್ತದೆ. ನಿಮ್ಮ ಮನೆಯೊಳಗೆ ನೀವು ತಪ್ಪದೇ ಮಾಡಿ ನೋಡಿರಿ, ನಿಮಗೂ ಎಲ್ಲ ಇಷ್ಟ ಆಗ್ತದೆ ಅಂದ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಯಾಗೋಣಂತ. ಶ್ರೀರಾಮ ಸಮರ್ಥ.